ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಭಾಗ್ಯಮ್ಮ. ನಾನು ಆನ್ಲೈನ್ ಕ್ಲಾಸಲ್ಲೆಲ್ಲ ಅಟೆಂಡ್ ಮಾಡ್ತಾ ಇದ್ದೆ. ಇದು ಕ್ರಿಯಾ ಯೋಗ ತುಂಬ ಚೆನ್ನಾಗಿದೆ, ಪ್ರತಿಯೊಬ್ಬರು ಕಲಿಬೇಕು. ಆರೋಗ್ಯ ತುಂಬ ಚೆನ್ನಾಗಾಗುತ್ತೆ, ಮನಸ್ಥಿತಿ ಚೆನ್ನಾಗಾಗುತ್ತೆ. ಬಾಬಾಜಿಯವರು ತುಂಬ ಸತ್ಯ ಇದೆ. ನಾವು ಆ ಗುರು ಈ ಗುರು ಎಲ್ಲ ಗುರುಗಳನ್ನೂ ಹುಡುಕ್ತೀವಿ, ಆದರೆ ತುಂಬ ಬಾಬಾಜಿಯವರಲ್ಲಿ ಸತ್ಯ ಇದೆ. ನಾವೇನು ಮನಸ್ಸಲ್ಲಿ ನೆನೆಸ್ಕೊತೀವೋ ಅದು ಚೆನ್ನಾಗಾಗುತ್ತೆ, ಎಲ್ರಿಗೂ ಒಳ್ಳೇದಾಗುತ್ತೆ. ಎಲ್ರೂ ಕ್ರಿಯಾ ಯೋಗ ಕಲಿಬೇಕು ಎಲ್ರಿಗೂ. ಆಮೇಲೆ ಕೋವಿಡ್ ಟೈಮಲ್ಲಿ ಏನಾಯ್ತು ಹೇಳಿ, ಬಾಬಾಜಿಯವರು ಅನುಗ್ರಹ ಹೇಳಿ. ನನ್ನ ಮಗನಿಗೆ ಕೋವಿಡ್ ಟೈಮಲ್ಲಿ ಕೋವಿಡ್ ಬಂತು. ಅವನಿಗೆ ಉಳಿಯೋದೇ ಇಲ್ಲ, ಡಾಕ್ಟ್ರು ಇನ್ನು ಅವ್ನು ಉಳಿಯೋದೇ ಇಲ್ಲ, ಆಗೋಯ್ತು ಅಂತ ಹೇಳಿದ್ರು. ನಾನು ಬಾಬಾಜಿ ಅವ್ರದ್ದು ಮೆಡಿಟೇಷನ್ ಮಾಡ್ತಾಯಿದ್ದೆ, ಅವ್ರ ಬುಕ್ಸ್ ಓದ್ತಾ ಇದ್ದೆ. ಅವ್ರ ಬುಕ್ಸ್ ಓದ್ತಾ ಇರ್ಬೇಕಾದ್ರೆ ನನಗೆ ಏನಪ್ಪ ದೇವರು, ಎಲ್ಲ ದೇವ್ರನ್ನೂ ಬೇಡ್ಕೊಂಡೆ, ಯಾವ ದೇವರು ನನ್ನ ಕೈ ಇಲ್ಲ ಅಂದ್ಬಿಟ್ಟು ಅವತಾರ್ ಬಾಬಾಜಿ ಅವ್ರದ್ದು ಒಂದು ಫೋಟೋ ಇತ್ತು. ಆ ಫೋಟೋ ಮುಂದೆ ಕುತ್ಕೊಂಡು ಕಣ್ಣೀರು ಹಾಕಿ, ಬಾಬಾಜಿ ನನ್ನ ಮಗನಿಗೆ ಹಿಂಗಾಗಿದೆ, ಏನೇ ಮಾಡಿ ಉಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಬೇಡ್ಕೊಂಡಾಗ ಅಲ್ಲಿಂದ ನಮಗೆ ಇದು ಬಂತು, ಚೆನ್ನಾಗಾಗಿದ್ದಾನೆ, ಅವನಿಗೆ ಉಸಿರಾಟ ಚೆನ್ನಾಗಿ ಆಗ್ತಾ ಇದೆ ಅಂತ ಬಂತು. ಅದು ತುಂಬ ಖುಷಿ ಅನ್ನಿಸ್ತು. ನಾನು ಅವತ್ತಿಂದ ಹುಡುಕ್ತಾ ಇದ್ದೆ ಬಾಬಾಜಿಯವ್ರದ್ದು ಕ್ರಿಯಾ ಯೋಗ ಕಲಿಬೇಕು ಅಂತ. ಆನ್ಲೈನಲ್ಲಿ ನನಗೆ ಕ್ಲಾಸ್ ಸಿಕ್ತು, ತುಂಬ ಚೆನ್ನಾಗಿ ಅನ್ನಿಸ್ತು, ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಎಲ್ಲರೂ ಹೆಣ್ಮಕ್ಳು ಎಲ್ಲರೂ ಕಲಿಬೇಕು. ಮನೆಯಲ್ಲಿ ಪರಿಸ್ಥಿತಿ ಮನಃಶಾಂತಿ ಇರಲ್ಲ, ಅದು ಇದು ಎಲ್ಲ ಕೊರಗ್ತಾ ಇರ್ತಾರೆ. ಆ ದೇವಸ್ಥಾನ ಈ ದೇವಸ್ಥಾನ ಎಲ್ಲ ಹೋಗ್ತಾರೆ. ಆದರೆ ಬಾಬಾಜಿಯವರು ತುಂಬ ಕಲಿತ್ರೆ ಎಲ್ಲ ದೇವರುಗಳಿಗಿಂತ ಫಸ್ಟ್ ಗುರುಗಳ ಆಶೀರ್ವಾದ ಬೇಕು. ಗುರುಗಳಿಂದ ಎಲ್ಲ ಒಳ್ಳೆಯದಾಗುತ್ತೆ. ಎಲ್ಲರೂ ಪ್ರತಿಯೊಬ್ಬರು ಕಲಿಬೇಕು. ಧನ್ಯವಾದ.